ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನು ಈಗಾಗಲೇ ಹಲವಾರು ಬಾರಿ ನನ್ನ ಚಾನಲ್ನಲ್ಲಿ ನನ್ನ ಗಾರ್ಡನನ್ನು ನಿಮಗೆಲ್ಲ ತೋರಿಸಿದ್ದೀನಿ. ನೀವೆಲ್ಲ ನನ್ನ ಗಾರ್ಡನನ್ನು ನೋಡಿಕೊಂಡು ತುಂಬಾ ಇಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ ಅಂತೆಲ್ಲ ನೀವೆಲ್ಲ ಕಮೆಂಟ್ ಹಾಕಿದ್ದೀರಾ. ಆದರೆ ಇವಾಗ ನಾನು ನನ್ನ ಊರಿನಲ್ಲಿ ಕೆಲಸವನ್ನೆಲ್ಲ ಮುಗಿಸ್ಕೊಂಡು, ಅಂದರೆ ನಮ್ಮ ತೋಟದ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಬರೋ ಹೊತ್ತಿಗೆ ತುಂಬ ದಿನಗಳಾಗಿತ್ತಲ್ವ. ನನ್ನ ಗಾರ್ಡನ್ ಎಲ್ಲ ಯಾವ ರೀತಿಯಾಗಿತ್ತು ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಗಿಡಗಳೆಲ್ಲ ಒಣಗಿದ್ದು ನೀರು ಹಾಕ್ತಾಯಿದ್ರು, ಬಟ್ ಅದು ಕೆಲವೊಂದು ಕಳೆ ಗಿಡ ಇರುತ್ತಲ್ವ, ಅದನ್ನೆಲ್ಲ ತೆಗಿಬೇಕಾಗತ್ತೆ. ಮತ್ತು ಸ್ವಲ್ಪ ಗೊಬ್ಬರ ಕೊಡಬೇಕು, ಮಣ್ಣು ಎಲ್ಲ ಈ ಥರ ಕೊಡ್ತಾ ಇರಬೇಕಲ್ವ. ಅದೇನು ಮಾಡೋಕ್ಕಾಗಲ್ಲಲ್ಲ, ಇವರಿಗೆಲ್ಲ ಟೈಮ್ ಇರಲ್ಲ, ಗಂಡ ಮಕ್ಕಳಿಗೆಲ್ಲ. ಅದಕ್ಕೋಸ್ಕರ ಗಾರ್ಡನನ್ನು ಮತ್ತೆ ನಾನು ಬಂದ ಮೇಲೆ ನನಗೆ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಅದೇ ಇವಾಗ ನಾನು ನೋಡಿ ಒಣಗಿರುವಂಥ ಗಿಡಗಳನ್ನೆಲ್ಲವನ್ನು ತೆಗಿತಾ ಇದ್ದೀನಿ. ಇವನ್ನೆಲ್ಲವನ್ನು ತೆಗೆದು, ಇವಾಗ ಬೇರೆ ತುಂಬ ಬಿಸಿಲು ಬೇರೆ ಬರ್ತಾ ಇದೆ ಅಲ್ವಾ, ಬಿಸಿಲಿಗೂ ಕೂಡ ಏನಾದರೂ ವ್ಯವಸ್ಥೆಯನ್ನು ಮಾಡಲೇಬೇಕು. ನಾನು ಅದನ್ನೆಲ್ಲ ಯಾವ ರೀತಿಯಲ್ಲಿ ನಾನು ವಾಪಸ್ ಮೇಂಟೈನ್ ಮಾಡಿಕೊಂಡು ಗಾರ್ಡನನ್ನು ಚೆನ್ನಾಗಿ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಈ ಕೆಲವೊಂದು ನಾನು ಮಾಡುವಂತಹ ವಿಧಾನಗಳು ನಿಮಗೂ ಅನುಕೂಲ ಆಗ್ಬೋದು ಅಂದ್ಕೊಂಡು ನಾನು ಈ ವಿಧಾನಗಳನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಈ ಗಿಡಗಳಿಗೆಲ್ಲ ಬಿಳಿಯ ಹೇನಿನ ರೋಗ ಕೂಡ ಆಗುತ್ತೆ ಅಲ್ವಾ, ಅದನ್ನೆಲ್ಲವನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ ಈ ಗಿಡ ಎಲ್ವರ್ಗೆ ಗಿಡ ಎಲ್ಲ ನೋಡಿ ಬೀಜ ಆಗಿಬಿಟ್ಟಿದೆ. ಈ ಬೀಜವನ್ನು ಹಾಕಿದರೆ ಮತ್ತೆ ಸಸಿ ಹುಟ್ಟತ್ತೆ. ಇದು ಎಲ್ವರ್ಗೆ ಸಸಿ ಹೊಸದಾಗಿ ಹುಟ್ಟತ್ತೆ, ಮಳೆಗಾಲದಲ್ಲಿ ಜಾಸ್ತಿ ಹುಟ್ಟತ್ತೆ. ಆದ್ರೂ ಕೂಡ ಈ ಟೈಮ್ನಲ್ಲೂ ಕೂಡ ನಾವು ಬೀಜವನ್ನು ಹಾಕಿ ಸಸಿಯನ್ನು ಮಾಡ್ಕೊಳ್ಬೋದು. ನೋಡಿ, ಈ ತುಂಬೆ ಗಿಡಗಳೆಲ್ಲ ಒಣಗಿದೆ. ತುಂಬೆ ಗಿಡ ಅಂತಂದರೆ ಚಿಕ್ಕದಾದಂಥ ಹೂವಾಗುತ್ತಲ್ವ, ಬಿಳಿಯ ಬಣ್ಣ, ಕೆಂಪು ಬಣ್ಣ, 2-3 ಕಲರ್ ಇದೆ ನನ್ನ ಹತ್ರ. ಅದರಲ್ಲಿ ಗುಲಾಬಿ ಬಣ್ಣ ಈ ಥರ ಎಲ್ಲ. ನೋಡಿ, ಇಲ್ಲಿ ಈ ಮಲ್ಲಿಗೆ ಗಿಡಕ್ಕೂ ಕೂಡ ಇವಾಗೆಲ್ಲ ಮೊಗ್ಗು ಆಗ್ತಾ ಇದೆ. ಇನ್ಮೇಲೆ ಮಲ್ಲಿಗೆ ಹೂವು ತುಂಬಾ ಆಗುತ್ತೆ. ಮಲ್ಲಿಗೆ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೋಸ್ಕರ ಮಲ್ಲಿಗೆ ಗಿಡನೂ ಈಗ ಚೆನ್ನಾಗಿ ಆಗ್ತಾ ಇದೆ. ಹಾಗೆಯೇ ನೋಡಿ, ಗಿಡಗಳೆಲ್ಲ ನೋಡಿ ಎಲೆ ಎಲ್ಲ ಉದುರುವಂಥ ಟೈಮ್ ಬೇರೆ ಅಲ್ವಾ, ಅದಕ್ಕೋಸ್ಕರ ಎಲೆನೂ ಉದುರಿದೆ. ನೋಡಿ, ಇಲ್ಲಿ ನೋಡಿ ಒಂದು ಸಣ್ಣದಾದಂಥ ಬದನೆ ಆಗಿದೆ. ನಾವು ಇದಕ್ಕೆ ಹೇಳೋದು ಟೊಮೆಟೊ ಬದನೆ ಅಂತ. ಮತ್ತು ಈ ಹರಿವೆ ಸೊಪ್ಪನ್ನು ದಂಟಿನ ಸೊಪ್ಪು, ಇದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನನ್ನ ಗಾರ್ಡನ್ನಲ್ಲಿ ಆಗಿದೆ ಅಂತ. ಅದು ಸುಮ್ಮನೆ ಬೀಜ ಹಾಕಿ ಬೀಜ ಬಿದ್ದು ಆಗಿರುವಂತಹ ಗಿಡ. ನೋಡಿ, ಇಲ್ಲಿ ಬದನೆಕಾಯಿ ಎಲ್ಲ ಆಗಿತ್ತು, ಅದನ್ನೆಲ್ಲವನ್ನು ಬದನೆಕಾಯಿ ತೆಗೆದೇನೆ ಅಲ್ಲೇ ಹಣ್ಣಾಗಿಬಿಟ್ಟಿದೆ. ಅದನ್ನು ಇವಾಗ ಬೀಜ ಮಾಡಬೇಕು ಅಷ್ಟೇ. ಬೀಜ ಮಾಡಿ ಮತ್ತೆ ಬೇರೆ ಸಸಿಯನ್ನು ಮಾಡ್ತೀನಿ ಅಷ್ಟೇ. ಇದು ನೋಡಿ, ಈ ವಿಟಮಿನ್ ಸೊಪ್ಪು ಅಂತ ಹೇಳ್ತೀವಲ್ಲ, ವಿಟಮಿನ್ ಸೊಪ್ಪು, ಚಕ್ರಮುನಿ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಈ ಗಿಡನೂ ನೋಡಿ, ಇದೂ ಕೂಡ ಈ ಟೊಮೆಟೊ ಬದನೆ ಗಿಡನೇ. ಆ ಟೊಮೆಟೊ ಬದನೆ ಗಿಡಗಳಿಗೆಲ್ಲ ರೋಗ ಬಂದಿದೆ, ಅಂದರೆ ಬಿಳಿ ಹೆಣ್ಣಿನ ರೋಗ ಬಂದಿದೆ. ಅದಕ್ಕೆಲ್ಲವನ್ನು ನಾನಿನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ತೀನಿ, ಶಾಂಪೂ ಎಲ್ಲವನ್ನು ಹಾಕಿ ಯಾವ ರೀತಿಯಲ್ಲಿ ನಾನು ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಇವಾಗ ಈ ತುಳಸಿ ಗಿಡನೂ ಕೂಡ ಒಣಗ್ತಾ ಇದೆ. ತುಳಸಿ ಗಿಡಗಳಿಗೂ ಕೂಡ ಕಪ್ಪು ಹೆಣ್ಣಿನ ರೋಗ ಬಂದಿದೆ. ಈ ತುಂಬೆ ಗಿಡಗಳಿಗೂ ನೋಡಿ ಕಪ್ಪು ಹೆಣ್ಣಿನ ರೋಗ, ಬಿಳಿ ಹೆಣ್ಣಿನ ರೋಗ ಎಲ್ಲ ಬಂದಿದೆ. ನೀವು ಅದಕ್ಕೆ ಯಾವ ಹೆಸರನ್ನು ಹೇಳ್ತೀರಿ ಅಂತ ಗೊತ್ತಿಲ್ಲ. ನೋಡಿ, ಗುಲಾಬಿ ಗಿಡಗಳನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮೊಗ್ಗು ಕಚ್ಚಿದೆ, ಹಾಗೆ ಕೆಲವೊಂದೆಲ್ಲ ಹೂವಾಗಿ ಬಿಟ್ಟಿರುವಂತಹ ಟೊಂಗೆಗಳನ್ನೆಲ್ಲವನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಗುಲಾಬಿ ಗಿಡಗಳಿಗೆ ಯಾವುದು ಗಿಡಕ್ಕೂ ಇವಾಗ ಯಾವುದೇ ಮೇಂಟೆನೆನ್ಸ್ ಇಲ್ಲದೇ ಗಿಡ ಎಲ್ಲ ಹಾಳಾಗ್ತಾ ಇದೆ. ಜಾಸ್ತಿ ಹೂ ಕೂಡ ಇಲ್ಲ, ನೀವೇ ನೋಡ್ಬೋದು. ಅದಕ್ಕೋಸ್ಕರ ಇವಾಗ ಈ ಗಿಡಗಳಿಗೆಲ್ಲ ಚೆನ್ನಾಗಿ ನಾನು ನೀರು ಗೊಬ್ಬರವನ್ನು ಕೊಟ್ಟು ಗಿಡವನ್ನೆಲ್ಲ ಕಟ್ ಮಾಡಿ ಸ್ಪ್ರೇ ಕೂಡ ಮಾಡಿಕೊಂಡು ಗಿಡಗಳನ್ನೆಲ್ಲ ಮೊದಲಿನ ಥರ ಮಾಡ್ಕೋಬೇಕಾಗತ್ತೆ. ನನಗೆ ಇದೆಲ್ಲ ಮಾಡೋದಕ್ಕೂ ಒಂದು 15 ದಿನ ಬೇಕಾಗಿಬಿಡತ್ತೆ. ದಿನಾಲು ಒಂದೊಂದೇ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನಿಲ್ಲಿ ಈ ಎಲ್ವರ್ಗೆ ಗಿಡದಲ್ಲಿ ಆದಂತಹ ಬೀಜದ ಹೆಣೆಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಈ ಟೊಂಗೆಗಳನ್ನೆಲ್ಲ ಕಟ್ ಮಾಡಿದರೆ ಅದು ಮತ್ತೆ ಬೇರೆ ಚೆನ್ನಾಗಿರುವಂಥ ಚಿಗುರು ಬಂದು ಗಿಡ ಚೆನ್ನಾಗಾಗತ್ತೆ. ಈ ಗಿಡಗಳಿಗೂ ನೀವು ನೋಡ್ಬೋದು ಬಿಳಿ ಹೆಣ್ಣಿನ ರೋಗ ಬಂದಿದೆ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಬಿಳಿ ಹೆಣ್ಣಿನ ರೋಗ ಬಂದಿರೋದು. ಅದಕ್ಕೋಸ್ಕರ ನಾನು ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಹೊಸ ಚಿಗುರು ಬಂದ ನಂತರನೂ ಕೂಡ ನಾನು ನಿಮಗೆ ಯಾವ ರೀತಿ ಬಂದಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಎಷ್ಟು ಹುಳ ಎಲ್ಲ ಹಿಡಿದಿದೆ ಅಂತ ನೀವೇ ನೋಡ್ಬೋದು. ನೋಡಿ, ಈ ತುಂಬೆ ಗಿಡಗಳಿಗೂ ಕೂಡ ಅಷ್ಟೇ, ಎಲ್ಲ ತುಂಬೆ ಗಿಡಗಳಿಗೂ ಈ ತರಹ ರೋಗ ಬಂದುಬಿಟ್ಟಿದೆ. ಅದು ಯಾವುದೇ ಒಂದು ಗಿಡಕ್ಕೆ ಬಂದ್ರೂ ಕೂಡ ನಾವು ಆ ಕ್ಷಣ ಆ ಗಿಡಕ್ಕೆ ನಾವು ಪರಿಹಾರವನ್ನು ಮಾಡದೇ ಇದ್ದರೆ ಅದು ಬೇರೆ ಬೇರೆ ಗಿಡಗಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ. ಯಾವಾಗಲೂ ಇದೇ ತರಹ ಆಗುತ್ತೆ. ಈ ರೋಗ ಇದ್ದಾವಾಗ ನಾವು ಸ್ಟಾರ್ಟಿಂಗಲ್ಲೇ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ನೋಡಿ ನೆಲನೆಲ್ಲಿಯ ಸೊಪ್ಪಿನ ಗಿಡ. ನೆಲನೆಲ್ಲಿ ಸೊಪ್ಪಿನಿಂದ ನಾವು ಬೇಸಿಗೆಯಲ್ಲಿ ಬೇರೆ ಬೇರೆ ಅಡುಗೆಗಳನ್ನು ಕೂಡ ಮಾಡ್ಬೋದು. ತಂಬಳಿ ಈ ಥರ ಎಲ್ಲ ಮಾಡ್ಬೋದು. ಇದು ನೋಡಿ, ನಿಮಗೆಲ್ಲ ಗೊತ್ತಿರ್ಬೋದು, ನಾವೆಲ್ಲ ಹೇಳೋದು
ಬಿಳಿಯ ಹೊನೆಗೊನೆ ಸೊಪ್ಪು ಅಂತ. ಇದರಲ್ಲಿ ಬಿಳಿಯ ಬಣ್ಣದ್ದು ಇರುತ್ತೆ, ಕೆಂಪು ಬಣ್ಣದ ಹೊನೆಗೊನೆ ಸೊಪ್ಪು ಇರುತ್ತೆ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಇದರಿಂದ ಮಾಡುವಂಥ ಕೆಲವು ಅಡುಗೆಗಳನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನೋಡಿ, ಇವಾಗ ನಾನು ಈ ಒಣಗಿರುವಂಥ ಗಿಡಗಳು ಹಾಗೆ ಒಂದು ಸಲ ಹೂವಾಗಿ ಬಿಟ್ಟಂಥ ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಈ ಟೊಮೆಟೊ ಬದನೆಯ ಗಿಡ ಇಲ್ಲೂ ಕೂಡ ಒಂದು ಗಿಡ ಆಗಿದೆ. ಗಿಡ ಚೆನ್ನಾಗಾಗಿದೆ, ಬಟ್ ನೋಡಿ ಇದಕ್ಕೂ ಕೂಡ ಬಿಳಿಯ ಹೆಣ್ಣಿನ ರೋಗ ಆಗಿದೆ. ಇದಕ್ಕೆಲ್ಲ ನಾನು ಇವಾಗ ಔಷಧವನ್ನು ಸ್ಪ್ರೇ ಮಾಡಲೇಬೇಕಾಗಿದೆ, ಇಲ್ಲಾಂದರೆ ಅದು ಚೆನ್ನಾಗಿ ಹೂವು ಆಗಲ್ಲ. ಮತ್ತು ನೆಕ್ಸ್ಟು ಆ ಹೂವು ಚೆನ್ನಾಗಾಗಿಲ್ಲ ಅಂದರೆ ಕಾಯು ಕೂಡ ಚೆನ್ನಾಗಿ ಬರಲ್ಲ. ಇಲ್ಲೂ ಕೂಡ ನೋಡಿ ಈ ಹೊನೆಗೊನೆ ಸೊಪ್ಪಿನ ಗಿಡ ತುಂಬಾ ಹುಟ್ಟಿದೆ. ಅದರ ಬೀಜ ಬಿದ್ದಲ್ಲಿ ಮತ್ತೆ ಸಸಿ ಹುಟ್ಟುತ್ತೆ. ಆ ಹೊನೆಗೊನೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದೆ ಅಲ್ವ ನಾನು. ನಮ್ಮ ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಈ ದಂಟಿನ ಸೊಪ್ಪೆಲ್ಲ ಬೀಜ ಆಗಿಬಿಟ್ಟಿದೆ, ಬಲ್ತು ಬೀಜ ಆಗಿಬಿಟ್ಟಿದೆ. ಅದನ್ನೆಲ್ಲವನ್ನು ಮೊದಲೇ ಎಳೆದಿದ್ದಾಗ ಕಿತ್ತು ಅಡುಗೆಯನ್ನು ಮಾಡಬೇಕಿತ್ತು, ಆದರೆ ಅದು ಹಾಗೆ ಗಿಡದಲ್ಲೇ ಇರೋದಕ್ಕೆ ಅದು ತುಂಬ ಬಲ್ತು ಬಿಟ್ಟಿದೆ. ಇವಾಗ ಆ ಗಿಡಗಳನ್ನೆಲ್ಲ ನಾನು ಕಿತ್ತು ಬೇರೆ ಬೇರೆ ಗಿಡಗಳನ್ನು ಪಾಟ್ನಲ್ಲೆಲ್ಲ ಹಾಕಬೇಕಾಗತ್ತೆ. ಇವಾಗ ಅದೇ ಪಾಟ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಬೇರೆ ಬೇರೆ ಕಳೆ ಗಿಡಗಳನ್ನು ಕೂಡ ಹುಟ್ಟುಬಿಟ್ಟಿದೆ, ನೋಡ್ಬೋದು ನೀವೆಲ್ಲ. ನಾನು ಅದಕ್ಕೋಸ್ಕರ ಗಿಡ ಎಲ್ಲ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತು ಗುಲಾಬಿ ಗಿಡ ನೋಡಿ ಎಲ್ಲ ಕಡೆನೂ ತುಂಬ ದೊಡ್ಡದಾಗಿಬಿಟ್ಟಿದೆ, ಚೆನ್ನಾಗಿ ಚಿಗುರು ಹೊಡೆದು ಮತ್ತು ಹೂವಾಗಲ್ಲ. ಅದಕ್ಕೋಸ್ಕರ ಇವಾಗ ಈ ಗಿಡಗಳನ್ನೆಲ್ಲ ಕಟ್ ಮಾಡಿ ಅದಕ್ಕೆ ನಾನು ಔಷಧವನ್ನು ಸ್ಪ್ರೇ ಮಾಡಿ ನಂತರ ಚೆನ್ನಾಗಿ ಮಾಡ್ಕೋಬೇಕಾಗಿದೆ. ನೋಡಿ, ಒಂದೇ ಒಂದು ಹೂವಿಲ್ಲ, ಚಿಗುರಿಲ್ಲ, ಏನೂ ಇಲ್ಲ. ನೀವೇನೇ ನೋಡ್ಬೋದು, ಸಣ್ಣ ಸಣ್ಣ ಚಿಗುರು ಆಗ್ತಾಯಿದೆ. ಬಟ್ ಈ ಚಿಗುರೆಲ್ಲ ಯಾವತ್ತೂ ಒಳ್ಳೆ ಹೂವಾಗಲ್ಲ, ಮೊಗ್ಗು ಕಚ್ಚಲ್ಲ. ಅದಕ್ಕೋಸ್ಕರ ನಾನು ಎಲ್ಲವನ್ನು ಕಟ್ ಮಾಡಿದೆ. ನೋಡಿ, ಇಲ್ಲಿ ಈ ಬಸಳೆ ಗಿಡಕ್ಕೂ ಕೂಡ ಬೀಜ ಆಗಿಬಿಟ್ಟಿದೆ. ಬಸಳೆ ಗಿಡ ನೋಡಿ, ಈ ಬೀಜವನ್ನು ನಾವು ಅಡುಗೆಗೂ ಉಪಯೋಗಿಸ್ಬೋದು. ಯಾವುದಾದ್ರು ನಾವು ಅಡುಗೆಗೆ ಚೆನ್ನಾಗಿ ನಮಗೆ ಈ ಥರ ಕಲರ್ ಬೇಕು ಅಂದರೆ ನಾವು ಬೇರೆ ಫುಡ್ ಕಲರ್ ಬದಲಿಗೆ ಈ ಬೀಜದ ಕಲರನ್ನು ಕೂಡ ಹಾಕಿ ನಾವು ಚೆನ್ನಾಗಿ ನಾವು ಅಡುಗೆಯನ್ನು ಚೆನ್ನಾಗಿ ಕಾಣಿಸುವಂತೆ ಕೂಡ ಮಾಡ್ಕೋಬೋದು. ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ನೋಡಿ, ಇಲ್ಲಿ ಮಲ್ಲಿಗೆ ಗಿಡದಲ್ಲಿ ಇವಾಗ ತುಂಬಾ ಮೊಗ್ಗು ಕಚ್ಚಿತ್ತು ನೋಡಿ. ಮತ್ತು ಇದು ಒಂದು 2 ದಿನದ ನಂತರ ಮಾಡಿರುವಂಥ ವಿಡಿಯೋ. ಅದಕ್ಕೋಸ್ಕರ ಮತ್ತೆ ಚೆನ್ನಾಗಿ ಮೊಗ್ಗಾಯಿತು, ಮೊದಲಿನಕ್ಕಿಂತ ತುಂಬ ಜಾಸ್ತಿ ಮೊಗ್ಗಾಗಿದೆ. ಮತ್ತು ಇಲ್ಲೆಲ್ಲ ಬೇರೆ ಬೇರೆ ಗಿಡಗಳೆಲ್ಲ ಒಣಗ್ತಾ ಇದೆ. ಆ ಒಣಗಿರುವಂಥ ಗಿಡಗಳನ್ನೆಲ್ಲ ನೋಡಿ ನಾನು ಇಲ್ಲೆಲ್ಲ ಕಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ಗಿಡಗಳನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ. ಮತ್ತು ಗಿಡಗಳು ಚೆನ್ನಾಗಾದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತಲ್ವ. ನನಗಂತೂ ಈ ಗಿಡಗಳ ಜೊತೆ ಎಲ್ಲ ಕೆಲಸ ಮಾಡೋದು ಅಂತಂದರೆ ತುಂಬ ಖುಷಿ ಆಗುತ್ತೆ. ಮಕ್ಕಳ ಥರ ನಾವು ಆರೈಕೆ ಮಾಡಿದರೆ ಗಿಡನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಹೂವನ್ನು ಕೂಡ ಕೊಡುತ್ತೆ. ಹಾಗೆ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಈ ಟೊಮೆಟೊ ಬದನೆ ಗಿಡದಲ್ಲಿ ನೋಡಿ ಕಾಯಾಗಿದೆ, ಇದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಬಲಿತಿದೆ, ಇದನ್ನು ಇನ್ನೂ ಬೀಜನೇ ಮಾಡಬೇಕಾಗತ್ತೆ. ನಾನು ಬೇರೆ ಬೇರೆ ಕಳೆ ಗಿಡಗಳನ್ನೆಲ್ಲ ಹುಟ್ಟಿರೋದೆಲ್ಲ ನಾನು ತೆಗಿತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ನೋಡಿ, ಎಲ್ಲ ಪಾಟ್ನಲ್ಲೂ ಈ ತರಹ ಬೇರೆ ಬೇರೆ ಗಿಡಗಳೆಲ್ಲ ಹುಟ್ಟಿದೆ. ನೋಡಿ, ಇವಾಗ ಈ ದಾಸವಾಳ ಮೊಗ್ಗೆಲ್ಲ ಎಷ್ಟೊಂದಾಗಿದೆ ಅಂತ. ನಾಳೆ ಪೂಜೆಗೆ ನನಗೆ ಮೊಗ್ಗೆಲ್ಲ ಹೂವಾಗಿ ಸಿಗುತ್ತೆ. ನಮ್ಮ ಮನೆಯ ಗಿಡದಲ್ಲಿ ಆಗಿರುವಂಥ ಹೂಗಳನ್ನು ಕೊಯ್ದು ಅದರಿಂದ ಪೂಜೆ ಮಾಡೋದು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮ್ಮ ಮನೆಯ ಹೂವಿನಿಂದ ನಾವು ಪೂಜೆ ಮಾಡ್ತೀವಿ ಅಂತಂದರೆ ನಮ್ಮ ಮನಸ್ಸಿಗೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಗಿಡಗಳನ್ನೆಲ್ಲ ಮಾಡ್ಕೋತೀನಿ. ನೋಡಿ, ಎಲ್ಲ ಕಡೆಯೂ ಆ ಬಿಳಿ ಹೆಣ್ಣಿನ ರೋಗ ತುಂಬಾ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನು ನಾನು ಬೇಗನೆ ಪರಿಹಾರ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಗಿಡಗಳೆಲ್ಲನೂ ಹಾಳಾಗುತ್ತೆ. ಇದು ನೋಡಿ, ನಾವೆಲ್ಲ ಹೇಳೋದು ಬಿಳಿಯ ಮಧ್ಯಾಹ್ನ ಮಲ್ಲಿಗೆ ಹೂವು ಅಂತ. ಈ ಹೂವು ತುಂಬ ಔಷಧಕ್ಕೆ ಉಪಯೋಗವಾದಂತಹ ಗಿಡ. ಇದರಿಂದ ನಾವು ಹೆಂಗಸರ ಬಿಳಿಯ ಮುಟ್ಟಿನ ರೋಗ ಇರುತ್ತಲ್ವ, ಅದಕ್ಕೊಂದು ಒಳ್ಳೆಯ ಔಷಧವನ್ನು ಕೂಡ ಮಾಡ್ತಾರೆ. ಆ ಔಷಧದಿಂದ ಬೇಗನೆ ಗುಣಮುಖರು ಕೂಡ ಆಗ್ತಾರೆ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದರೂ ಅದರ ಔಷಧದ ವಿಡಿಯೋ ಬೇಕಿದ್ದರೆ ನೀವು ನನಗೆ ಕಮೆಂಟಲ್ಲಿ ಹೇಳಿದರೆ ನಾನು ಆ ವಿಡಿಯೋವನ್ನು ಮಾಡಿ ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಎಲ್ಲ ಕಳೆಗಳನ್ನು ತೆಗಿತಾ ಇದ್ದೀನಿ. ಇದು ತುಂಬಾ ದಿನದ ಕೆಲಸ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಈ ಗಿಡಗಳಿಗೆಲ್ಲ ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಬೇಕಾದಂಥ ಉಪಯುಕ್ತವಾದಂಥ ಮಾಹಿತಿಯನ್ನು ಕೂಡ ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಅಡುಗೆಗಳ ವಿಡಿಯೋನು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅಡುಗೆಗಳ ವಿಡಿಯೋಗಳನ್ನು ಕೂಡ ನಿಮಗೆ ಹಾಕ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್ ಫ್ರೆಂಡ್ಸ್.